ನಮಸ್ಕಾರ ಸ್ನೇಹಿತರೆ. ನಿಮ್ಮ ಹಳೆಯ ಬೈಕ್ ಮೊದಲಿನಷ್ಟು ಪರ್ಫಾರ್ಮೆನ್ಸ್ ಕೊಡ್ತಿಲ್ವಾ? ಪಿಕಪ್ ಕಡಿಮೆಯಾಗಿದೆ, ಥ್ರಾಟಲ್ ರೆಸ್ಪಾನ್ಸ್ ಸ್ಲೋ ಆಗಿದೆ ಅಂತ ನ್ಯೂ ಬೈಕ್ ತಗೋಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಒಮ್ಮೆ ಈ 5 ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ ಬಗ್ಗೆ ತಿಳ್ಕೊಳ್ಳಿ. ಆದರೆ ಕೊನೆಯಲ್ಲಿ ಹೇಳುವ 2 ಸೇಫ್ಟಿ ಅಪ್ಗ್ರೇಡ್ಸ್ ಮಾತ್ರ ಮರಿಬೇಡಿ. ಮೊದಲನೇದು, ಪರ್ಫಾರ್ಮೆನ್ಸ್ ಸ್ಪಾರ್ಕ್ ಪ್ಲಗ್. ಸ್ಪಾರ್ಕ್ ಪ್ಲಗ್ ಇಂಜಿನ್ ಒಳಗಿನ ಏರ್ ಫ್ಯೂಲ್ ಮಿಕ್ಸ್ಚರ್ ಅನ್ನು ಇಗ್ನಿಟ್ ಮಾಡ್ತದೆ. ಒಳ್ಳೆಯ ಪರ್ಫಾರ್ಮೆನ್ಸ್ ಸ್ಪಾರ್ಕ್ ಪ್ಲಗ್ ಬಳಸೋದ್ರಿಂದ ಇಗ್ನಿಷನ್ ಮತ್ತು ಕಂಬಷನ್ ಉತ್ತಮವಾಗಲು ಸಹಾಯ ಮಾಡಬಹುದು. ಇದರಿಂದ ಥ್ರಾಟಲ್ ರೆಸ್ಪಾನ್ಸ್ ಮತ್ತು ಆಕ್ಸಲರೇಷನ್ನಲ್ಲಿ ಇಂಪ್ರೂವ್ಮೆಂಟ್ ಫೀಲ್ ಆಗ್ಬೋದು. ವಿಶೇಷವಾಗಿ ಹಳೆಯ ಸ್ಪಾರ್ಕ್ ಪ್ಲಗ್ ವಾರ್ನ್ ಆಗಿದ್ರೆ ಸರಿಯಾದ ಸ್ಪಾರ್ಕ್ ಪ್ಲಗ್ ಹಾಕಿದ ನಂತರ ಇಂಜಿನ್ ರೆಸ್ಪಾನ್ಸ್ನಲ್ಲಿ ಡಿಫರೆನ್ಸ್ ಕಾಣಬಹುದು. ಎರಡನೇದು, ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್. ಇಂಜಿನ್ಗೆ ಫ್ಯೂಲ್ ಮಾತ್ರ ಸಾಕಾಗಲ್ಲ, ಪ್ರಾಪರ್ ಕಂಬಷನ್ಗೆ ಏರ್ ಕೂಡ ಬೇಕು. ಹೈ ಫ್ಲೋ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಇಂಜಿನ್ಗೆ ಹೆಚ್ಚು ಫ್ರೀಲಿ ಏರ್ ಫ್ಲೋ ಆಗಲು ಸಹಾಯ ಮಾಡ್ತದೆ. ಇದರಿಂದ ಇಂಜಿನ್ ಬ್ರೀದಿಂಗ್ ಮತ್ತು ಥ್ರಾಟಲ್ ರೆಸ್ಪಾನ್ಸ್ ಉತ್ತಮವಾಗಬಹುದು. ಆದರೆ ಏರ್ ಫ್ಲೋ ಹೆಚ್ಚಾದಾಗ ಫ್ಯೂಲಿಂಗ್ ಕೂಡ ಅದಕ್ಕೆ ಸರಿಯಾಗಿರಬೇಕು. ಅದಕ್ಕಾಗಿ ಕಾರ್ಬುರೇಟರ್ ಬೈಕ್ನಲ್ಲಿ ಜೆಟ್ಟಿಂಗ್ ಮತ್ತು ಟ್ಯೂನಿಂಗ್ ಸರಿಯಾಗಿರುವುದು ಮುಖ್ಯ. ಮೂರನೇದು, ಪರ್ಫಾರ್ಮೆನ್ಸ್ ಕಾರ್ಬುರೇಟರ್. ನಿಮ್ಮ ಬೈಕ್ ಕಾರ್ಬುರೇಟರ್ ಸಿಸ್ಟಮ್ ಬಳಸ್ತಿದ್ರೆ ಪರ್ಫಾರ್ಮೆನ್ಸ್ ಕಾರ್ಬುರೇಟರ್ ಇಂಜಿನ್ಗೆ ಏರ್ ಫ್ಯೂಲ್ ಮಿಕ್ಸ್ಚರ್ ಅನ್ನು ಹೆಚ್ಚು ಎಫಿಷಿಯೆಂಟ್ಲಿ ಸಪ್ಲೈ ಮಾಡಲು ಸಹಾಯ ಮಾಡಬಹುದು. ಸರಿಯಾದ ಸೆಟಪ್ ಮತ್ತು ಟ್ಯೂನಿಂಗ್ ಇದ್ರೆ ಥ್ರಾಟಲ್ ರೆಸ್ಪಾನ್ಸ್, ಆಕ್ಸಲರೇಷನ್ ಮತ್ತು ಹೈ RPM ಪರ್ಫಾರ್ಮೆನ್ಸ್ ಉತ್ತಮವಾಗಬಹುದು. ಆದರೆ ದೊಡ್ಡ ಕಾರ್ಬುರೇಟರ್ ಹಾಕಿದರೆ ಮಾತ್ರ ಪವರ್ ಹೆಚ್ಚಾಗ್ತದೆ ಅಂತ ಅಲ್ಲ. ಕರೆಕ್ಟ್ ಜೆಟ್ಟಿಂಗ್ ಮತ್ತು ಪ್ರಾಪರ್ ಟ್ಯೂನಿಂಗ್ ಇಲ್ಲಿ ತುಂಬ ಮುಖ್ಯ. ನಾಲ್ಕನೇದು, ಪರ್ಫಾರ್ಮೆನ್ಸ್ CDI. ನಿಮ್ಮ ಬೈಕ್ CDI ಬೇಸ್ಡ್ ಇಗ್ನಿಷನ್ ಸಿಸ್ಟಮ್ ಬಳಸ್ತಿದ್ರೆ ಕಂಪ್ಯಾಟಬಲ್ ಪರ್ಫಾರ್ಮೆನ್ಸ್ CDI ಕೆಲವು ಬೈಕ್ಸ್ನಲ್ಲಿ ಇಗ್ನಿಷನ್ ಟೈಮಿಂಗ್ ಅನ್ನು ಬದಲಾಯಿಸಿ ಇಂಜಿನ್ ರೆಸ್ಪಾನ್ಸ್ ಮತ್ತು ಕೆಲವು RPM ರೇಂಜ್ಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡಲು ಸಹಾಯ ಮಾಡಬಹುದು. ಆದರೆ ನಿಮ್ಮ ಬೈಕ್ಗೆ ಸರಿಯಾದ CDI ಮತ್ತು ಇಗ್ನಿಷನ್ ಸೆಟಪ್ ಬಳಸೋದು ಬಹಳ ಮುಖ್ಯ. ಐದನೇದು, ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್. ಪ್ರಾಪರ್ಲಿ ಡಿಸೈನ್ಡ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟ್ ಫ್ಲೋ ಅನ್ನು ಉತ್ತಮಗೊಳಿಸಲು ಸಹಾಯ ಮಾಡಬಹುದು. ಇದರಿಂದ ಇಂಜಿನ್ ಬ್ರೀದಿಂಗ್ ಮತ್ತು ಥ್ರಾಟಲ್ ರೆಸ್ಪಾನ್ಸ್ನಲ್ಲಿ ಇಂಪ್ರೂವ್ಮೆಂಟ್ ಸಿಗಬಹುದು. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಲೌಡ್ ಎಕ್ಸಾಸ್ಟ್ ಅಂದರೆ ಮೋರ್ ಪರ್ಫಾರ್ಮೆನ್ಸ್ ಅಂತ ಅರ್ಥವಲ್ಲ. ಏರ್ ಫಿಲ್ಟರ್, ಕಾರ್ಬುರೇಟರ್ ಮತ್ತು ಎಕ್ಸಾಸ್ಟ್ನಲ್ಲಿ ಚೇಂಜಸ್ ಮಾಡಿದ್ರೆ ಅವುಗಳನ್ನು ಸರಿಯಾಗಿ ಟ್ಯೂನ್ ಮಾಡೋದು ಮುಖ್ಯ. ಇಲ್ಲಿಯವರೆಗೆ ನಾವು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ವಿ. ಆದರೆ ಎಂಜಿನ್ ಪರ್ಫಾರ್ಮೆನ್ಸ್ ಹೆಚ್ಚಿಸಿದ ನಂತರ 2 ವಿಷಯಗಳನ್ನು ಎಂದಿಗೂ ಇಗ್ನೋರ್ ಮಾಡಬೇಡಿ. ಮೊದಲನೇ, ಬ್ರೇಕ್ಸ್. ಬೈಕ್ನ ಪಿಕಪ್ ಮತ್ತು ಸ್ಪೀಡ್ ಹೆಚ್ಚಾಗಿದೆ ಅಂದರೆ ಅದನ್ನು ಸ್ಟಾಪ್ ಮಾಡುವ ಬ್ರೇಕಿಂಗ್ ಸಿಸ್ಟಮ್ ಕೂಡ ರೆಡಿ ಇರಬೇಕು. ಬ್ರೇಕ್ ಪ್ಯಾಡ್ಸ್ ಅಥವಾ ಬ್ರೇಕ್ ಲೈನರ್ಸ್ ವಾರ್ನ್ ಆಗಿದ್ದರೆ ಗುಡ್ ಕ್ವಾಲಿಟಿ ರೀಪ್ಲೇಸ್ಮೆಂಟ್ ಪಾರ್ಟ್ಸ್ ಬಳಸಿ. ಡಿಸ್ಕ್ ಬ್ರೇಕ್ ಅಥವಾ ಡ್ರಮ್ ಬ್ರೇಕ್ ಇದ್ದರೂ ಸಂಪೂರ್ಣ ಬ್ರೇಕಿಂಗ್ ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅಂತ ಚೆಕ್ ಮಾಡಿಸಿ. ಮೋರ್ ಪರ್ಫಾರ್ಮೆನ್ಸ್ ಮೀನ್ಸ್ ಯು ಆಲ್ಸೋ ನೀಡ್ ಬೆಟರ್ ಸ್ಟಾಪಿಂಗ್ ಅಬಿಲಿಟಿ. ಎರಡನೇದು, ಗುಡ್ ಗ್ರಿಪ್ ಟೈರ್ಸ್. ಬೈಕ್ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡಿದ್ರೂ ಆ ಪವರನ್ನು ರೋಡ್ಗೆ ಟ್ರಾನ್ಸ್ಫರ್ ಮಾಡೋದು ಟೈರ್. ಹಾಗಾಗಿ ಗುಡ್ ಕ್ವಾಲಿಟಿ ಮತ್ತು ಗುಡ್ ಗ್ರಿಪ್ ಇರುವ ಟೈರ್ಸ್ ಬಳಸೋದು ಬಹಳ ಮುಖ್ಯ. ಕರೆಕ್ಟ್ ಟೈರ್ ಸೈಜ್, ಲೋಡ್ ರೇಟಿಂಗ್ ಮತ್ತು ಸ್ಪೀಡ್ ರೇಟಿಂಗ್ ನಿಮ್ಮ ಬೈಕ್ಗೆ ಸರಿಯಾಗಿರಬೇಕು. ಮತ್ತು ಟೈರ್ ಪ್ರೆಷರ್ ಕೂಡ ಮ್ಯಾನುಫ್ಯಾಕ್ಚರರ್ ರೆಕಮೆಂಡೆಡ್ ಲೆವೆಲ್ನಲ್ಲಿ ಇರಬೇಕು. ಯಾಕಂದರೆ ಮೋರ್ ಪವರ್ ವಿದೌಟ್ ಇನಫ್ ಗ್ರಿಪ್ ಈಸ್ ನಾಟ್ ಎನ್ ಅಪ್ಗ್ರೇಡ್. ಇನ್ನು ಕೊನೆಯದಾಗಿ, ಈ ಎಲ್ಲ ಚೇಂಜಸ್ ಸರಿಯಾಗಿ ಮಾಡಿದ ನಂತರ ನಿಮ್ಮ ಬೈಕಿನ ಥ್ರಾಟಲ್ ರೆಸ್ಪಾನ್ಸ್, ಆಕ್ಸಲರೇಷನ್ ಮತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ಉತ್ತಮವಾಗಬಹುದು. ಆದರೆ ಒಂದು ಟ್ರೇಡ್ ಆಫ್ ಇರಬಹುದು. ಅದೇ ಮೈಲೇಜ್. ನೀವು ಹೆಚ್ಚುವರಿ ಪರ್ಫಾರ್ಮೆನ್ಸ್ ಬಳಸಿದಷ್ಟು ಹೆಚ್ಚಿನ RPM ಮತ್ತು ಅಗ್ರೆಸಿವ್ ಆಕ್ಸಲರೇಷನ್ ಕಾರಣದಿಂದ ಫ್ಯೂಯಲ್ ಕನ್ಸಂಪ್ಷನ್ ಹೆಚ್ಚಾಗಬಹುದು. ಹಾಗಾಗಿ ಪರ್ಫಾರ್ಮೆನ್ಸ್ ಹೆಚ್ಚಾದರೆ ಮೈಲೇಜ್ ಸ್ವಲ್ಪ ಕಡಿಮೆ ಆಗೋದು ಸಾಮಾನ್ಯ. ಆದರೆ ನಿಮ್ಮ ಬೈಕ್ನಲ್ಲಿ ಪರ್ಫಾರ್ಮೆನ್ಸ್ ಈಗಾಗಲೇ ಮೇಂಟೆನೆನ್ಸ್ ಸಮಸ್ಯೆಯಿಂದ ಕಡಿಮೆಯಾಗಿದ್ದರೆ ಮೊದಲು ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಹಾಕಬೇಡಿ. ಬೇಸಿಕ್ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಸಿ. ಬೈಕ್ ಸರಿಯಾದ ಕಂಡೀಷನ್ನಲ್ಲಿ ಇದ್ದ ನಂತರವೇ ಪರ್ಫಾರ್ಮೆನ್ಸ್ ಅಪ್ಗ್ರೇಡ್ಸ್ ಬಗ್ಗೆ ಯೋಚಿಸಿ. ಯಾಕಂದರೆ ಅ ಪ್ರಾಪರ್ಲಿ ಮೇಂಟೈನ್ಡ್ ಸ್ಟಾಕ್ ಬೈಕ್ ಈಸ್ ಬೆಟರ್ ದ್ಯಾನ್ ಅ ಬ್ಯಾಡ್ಲಿ ಟ್ಯೂನ್ಡ್ ಮಾಡಿಫೈಡ್ ಬೈಕ್. ಹಾಗಾಗಿ ಓಲ್ಡ್ ಬೈಕ್ಗೆ ಪರ್ಫಾರ್ಮೆನ್ಸ್ ಹೆಚ್ಚಿಸಬೇಕು ಅಂದರೆ ಪರ್ಫಾರ್ಮೆನ್ಸ್ ಜೊತೆಗೆ ಬ್ರೇಕಿಂಗ್, ಗ್ರಿಪ್ ಮತ್ತು ರಿಲಯಬಿಲಿಟಿ ಕೂಡ ಬ್ಯಾಲೆನ್ಸ್ನಲ್ಲಿ ಇರಬೇಕು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ರೈಡರ್ ಸ್ನೇಹಿತರ ಜೊತೆ ಶೇರ್ ಮಾಡಿ.
ಇಂತಹ ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಬೈಕ್ ನಾಲೆಜ್ಗಾಗಿ ಬೈಕ್ ಟೆಕ್ 21 ಅನ್ನು ಸಬ್ಸ್ಕ್ರೈಬ್ ಮಾಡಿ. ರೈಡ್ ಸೇಫ್, ರೈಡ್ ಸ್ಮಾರ್ಟ್.